ಬೆಂಗಳೂರು ನಗರದಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾಗೆ 10,000 ಗುಡಿ ಬಹುಶಃ ಆಶ್ಚರ್ಯ ಆಗುತ್ತೆ. ನಮ್ಮ ಇಷ್ಟು ಜನ IAS ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಗಳು, ಇಂಜಿನಿಯರಿಂಗ್ ಚೀಫ್ ಅವರು ಎಲ್ಲರೂ ಇದ್ದಾರೆ. ಇವೆಲ್ಲ ಏನು ಮಾಡ್ತಾ ಇದ್ದಾರೆ? ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಗುಂಡಿ ಮುಚ್ಚೋದು, ತುಂಬಾ ಸಂಖ್ಯೆಗಳು ನೆಟ್ಟಿಡ್ತಕ್ಕಂಥದ್ದು, ಜನಗಳು ಓಡಾಡ್ತಕ್ಕಂಥದ್ದಕ್ಕೆ ಇವತ್ತು ಆಸ್ಪತ್ರೆ ಕೊಡ್ತೇನೆ ಹೋದ್ರೆ ನೆಟ್ಟಿಗೆ ಇಟ್ಕೊಳ್ದೇನೆ ಅವ್ರು ಯಾರು ಮಾಡ್ತಾರೆ? ಎಷ್ಟು ಹಳ್ಳ ಇದೆ ನೋಡಿ, ಎಷ್ಟೆಷ್ಟು ಹಂಪುಗಳಿಗೆ ಪೇಂಟ್ ಮಾಡಿಲ್ಲ ಬೆಂಗಳೂರು ನಗರದಲ್ಲಿ. ಯಾವ್ಯಾವ ಫುಟ್ಪಾತ್ ಇಲ್ಲಿಂದ ಅಲ್ಲಿ ಹೋಗಿ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಪಾರ್ಕದ ಈ ಜಂಕ್ಷನ್ ಇಂದ ಪೀಣ್ಯಾಗ ಹೋಗ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಬಹುಶಃ ಇರ್ತಾನೆ ಇವರು ಕೇವಲ ಪೇಪರ್ಗಳಲ್ಲಿ ಹೇಳ್ತಕ್ಕಂಥದ್ದಲ್ಲ, ಇದು ಕೃತಿಯಲ್ಲಿ ಆಗ್ಬೇಕು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ತಾವು ಮಾಡಿದ್ರೆ ಸಾಲದು, ಡೌನ್ ದ ಲೈನ್ ಅಧಿಕಾರಿಗಳು ಮಹೇಶ್ವರ ಅವರೇ ನೀವೊಬ್ರು ಮಾಡಿದ್ರೆ ಸಾಲಲ್ಲ, ಏನ್ ಮಾಡ್ತಾರೆ? AC ರೂಮ್ಗಳಿಂದ ಈಚೆ ಬಂದು ಬೆಂಗಳೂರು ನಗರದಲ್ಲಿ ಪ್ರಾಣ ಹೋಗ್ತಾ ಇರ್ತಕ್ಕಂಥ ಜನಗಳ ಪ್ರಾಣ ಉಳಿಸಿ, ಗುಂಡಿಗಳು ಮುಚ್ಚಿ ಬೆಂಗಳೂರಿನ ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಜವಾಬ್ದಾರಿ ನಿಮ್ದಲ್ವಾ? ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ಏನಾಗ್ತಾ ಇದೆ? ಇದು ನಾವು ಪ್ರಶ್ನೆ ಮಾಡೋದ್ರ ಜೊತೆ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಇನ್ನು ಉಗ್ರವಾದ ಪ್ರತಿಭಟನೆಯನ್ನ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇದೆ, ಯಾವ್ಯಾವ ಹಂಪುಗಳಿಗೆ ಪೇಂಟ್ ಮಾಡಿಲ್ಲ, ಯಾವ್ಯಾವ ಫುಟ್ಪಾತ್ಗಳನ್ನ ಆರ್ಡರ್ ಇಲ್ಲ, ಇದನ್ನ ಮಾಡ್ಬೇಕು. KPTCL ಅವರಾಗಿದ್ರು ಇಲ್ಲಿಂದ ಅಲ್ಲಿವರೆಗೂ ಯಾಕೆ ರಿಸ್ಟೋರ್ ಮಾಡಲಿಲ್ಲ, ಯಾಕೆ ರೀಕಂಡೀಷನ್ ಮಾಡಿಲ್ಲ? ಪ್ರಹ್ಲಾದ್ ಅವ್ರಿಗೆ ಹೇಳಿದ್ದು AC ಇದ್ದಾಗ ಆ ಮನುಷ್ಯ ಟ್ರಾನ್ಸ್ಫರ್ ಆದ್ರು ಹೋದ್ರು. ಆಮೇಲೆ ಸಂಬಂಧಪಟ್ಟಂತವ್ರಿಗೆ ಹೇಳಿದ್ರು, ವಸಂತಿ ಅವ್ರಿಗೆ ಹೇಳಿದ್ರು, ಯಾರೋ ನಮ್ಮ ಈ ಕಡೆ JC ಅವ್ರಿಗೆ. ಏನ್ ತಾರತಮ್ಯ ಮಾಡ್ತಾ ಇದ್ದೀರಾ? ಇದು ಮಹಾಲಕ್ಷ್ಮಿ ಅವ್ರದ್ದು, ಅದು ರಾಜರಾಜೇಶ್ವರಿ ನಗರ, RR ನಗರ. ಯಾಕೆ ತಾರತಮ್ಯ? ಅಭಿವೃದ್ಧಿಲಿ ಯಾಕೆ ತಾರತಮ್ಯ ಮಾಡಬೇಕು? ಪಾಟೋಲ್ಸ್ನ ಮುಚ್ಚತಕ್ಕಂಥ ಜವಾಬ್ದಾರಿ ನಿಮ್ದಲ್ವಾ? ಇಟ್ಸ್ ನಾಟ್ ಬೇಸಿಕ್ ಎಮ್ಯುನಿಟಿ, ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಏಷ್ಯಾಸ್ ಬಿಗ್ಗೆಸ್ಟ್ ಆಫ್ ಇವತ್ತು ಇಂಡಸ್ಟ್ರಿಯಲ್ ಹಬ್ ಬಂದು ಪೀಣ್ಯ ಇಂಡಸ್ಟ್ರಿಯಲ್ ಸೆಟ್. ಲಕ್ಷಾಂತರ ಜನ ಕಾರ್ಮಿಕರು, ಹೆಣ್ಮಕ್ಳು ಫುಟ್ಪಾತ್ಗಳು ಓಡುತ್ತಾರೆ ಬೆಳಗ್ಗೆ ನೋಡಿ. ಇಲ್ಲಿಂದ ಓಡಾಡ್ಬೇಕು. ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದವರು ಮನವಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ದಿಲ್ವಾ? ಇದನ್ನ ಉಗ್ರ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹರೀಶ್ ಅವರು ನಮ್ಮ ಉಪಮುಖ್ಯರಾಗಿದ್ದಂಥವರು ಮತ್ತು ನಮ್ಮ ರಾಜೇಶ್ ಶೆಟ್ಟರು, ನಮ್ಮೆಲ್ಲ ಕಾರ್ಯಕರ್ತರು ಜನಗಳ ಬೆಂಗಳೂರಿನ 1,40,00,000 ಜನಗಳ ಪರವಾಗಿ ಕೇವಲ ಈ ಕ್ಷೇತ್ರದಲ್ಲ, ಎಲ್ಲೆಲ್ಲಿ ಯಾರ್ಯಾರು ನಿರ್ಲಕ್ಷ್ಯದಿಂದ ಪಾಟೋಲ್ಸ್ಗಳು ಮತ್ತು ಜೊತೆಗೆ ಬೇರೆ ಬೇರೆ OFC ಕೇಬಲ್ ಆಗಿರಲಿ, ವಾಟರ್ ಸಪ್ಲೈ ಆಗಲಿ, ಸ್ಯಾನಿಟರಿ ಆಗಲಿ, ಯಾರ್ಯಾರು ಮಾಡ್ತಾ ಇದ್ದಾರೆ ದಯವಿಟ್ಟು ಪ್ರಾಣ ತೆಗಿಬಿಡಿ ಸ್ವಾಮಿ. ನೀವು ಟ್ಯಾಕ್ಸ್ ಕಟ್ಟಿ ಇದನ್ನ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಆಗ್ರಹಿಸಿ ಇವತ್ತು ಉಗ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಾವು ಮಾರ್ಕ್ ಮಾಡ್ತಾ ಇದ್ದೀವಿ ಜನಗಳಿಗೆ. ಎಲ್ಲೆಲ್ಲಿ ಜನಗಳು ಗೊತ್ತಿಲ್ಲ, ರಾತ್ರಿ ಹೊತ್ತು ಮಳೆ ಬಂದಾಗ ಹಳ್ಳ ಯಾವುದು ಕೊಳ್ಳ ಯಾವುದು ಯಾವುದು ಗೊತ್ತಾಗಲ್ಲ. ಇಂಥ ಪರಿಸ್ಥಿತಿ ದೂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕೇವಲ 1 ತಿಂಗಳು ಗಡುವು, 1 ತಿಂಗಳು ಯಾರೋ ಸತ್ರ ಯಾರೋಣೆ, ಇದಕ್ಕೆ ಯಾರು ಪರಿಹಾರ ಕೊಡ್ತೀರಾ? ಯಾರು ಬೆಲೆ ಕಟ್ಟಕ್ಕಾಗ್ತದೆ? ದಯವಿಟ್ಟು ನಿಮ್ಮ ಅಧಿಕಾರಿಗಳು ಸಂಬಂಧಪಟ್ಟಂತ ಯಾರು ಕೇಳಿದ್ರು ಕಾಂಟ್ರಾಕ್ಟ್ ಮೇಲೆ ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ. ಎಲ್ಲ 4 ಕಡೆ ಮತ್ತೆ ಡಿಸಿಷನ್ ಮಾಡ್ತಕ್ಕಂಥಲ್ಲ. ಕನಿಷ್ಠ ಮೋಟರಬಲ್ ರೋಡ್ಸ್ ಇರಬೇಕು, ಜನಗಳು ಓಡಾಡುವಂಥದ್ದಾಗಿರ್ಬೇಕು, ಫುಟ್ಪಾತ್ ಓಡಾಡಿಸ್ತಿರ್ಬೇಕು. ಇವತ್ತು ಇಲ್ಲೇ ಫ್ಲೈಓವರ್ ಮೇಲೆ ನೋಡಿ ಎಷ್ಟು ಹಂಪ್ಸ್ಗಳಿಗೆ ಪೇಂಟಿಂಗ್ ಮಾಡಿಲ್ಲ ಅಂತ. ಇದೆಲ್ಲ ಯಾರು ಮಾಡಬೇಕು? ಇಟ್ ನಾಟ್ ದ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕನ್ಸರ್ನ್ ಆಫೀಸರ್ಸ್. ಇಷ್ಟು ಪ್ರತಿಭಟನೆ ಮಾಡಿದ್ದೇವೆ, ಉಗ್ರ ಪ್ರತಿಭಟನೆಯನ್ನ ಮಾಡ್ತೇವೆ. ಬೆಂಗಳೂರು ನಗರದಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾಗೆ 10,000 ಗುಡಿ ಬಹುಶಃ ಆಶ್ಚರ್ಯ ಆಗುತ್ತೆ. ನಮ್ಮ ಇಷ್ಟು ಜನ IAS ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಗಳು, ಇಂಜಿನಿಯರಿಂಗ್ ಚೀಫ್ ಅವರು ಎಲ್ಲರೂ ಇದ್ದಾರೆ. ಇವೆಲ್ಲ ಏನು ಮಾಡ್ತಾ ಇದ್ದಾರೆ? ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಗುಂಡಿ ಮುಚ್ಚೋದು, ತುಂಬಾ ಸಂಖ್ಯೆಗಳು ನೆಟ್ಟಿಡ್ತಕ್ಕಂಥದ್ದು, ಜನಗಳು ಓಡಾಡ್ತಕ್ಕಂಥದ್ದಕ್ಕೆ ಇವತ್ತು ಆಸ್ಪತ್ರೆ ಕೊಡ್ತೇನೆ ಹೋದ್ರೆ ನೆಟ್ಟಿಗೆ ಇಟ್ಕೊಳ್ದೇನೆ ಅವ್ರು ಯಾರು ಮಾಡ್ತಾರೆ? ಎಷ್ಟು ಹಳ್ಳ ಇದೆ ನೋಡಿ, ಎಷ್ಟೆಷ್ಟು ಹಂಪುಗಳಿಗೆ ಪೇಂಟ್ ಮಾಡಿಲ್ಲ ಬೆಂಗಳೂರು ನಗರದಲ್ಲಿ. ಯಾವ್ಯಾವ ಫುಟ್ಪಾತ್ ಇಲ್ಲಿಂದ ಅಲ್ಲಿ ಹೋಗಿ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಪಾರ್ಕದ ಈ ಜಂಕ್ಷನ್ ಇಂದ ಪೀಣ್ಯಾಗ ಹೋಗ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಬಹುಶಃ ಇರ್ತಾನೆ ಇವರು ಕೇವಲ ಪೇಪರ್ಗಳಲ್ಲಿ ಹೇಳ್ತಕ್ಕಂಥದ್ದಲ್ಲ, ಇದು ಕೃತಿಯಲ್ಲಿ ಆಗ್ಬೇಕು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ತಾವು ಮಾಡಿದ್ರೆ ಸಾಲದು, ಡೌನ್ ದ ಲೈನ್ ಅಧಿಕಾರಿಗಳು ಮಹೇಶ್ವರ ಅವರೇ ನೀವೊಬ್ರು ಮಾಡಿದ್ರೆ ಸಾಲಲ್ಲ, ಏನ್ ಮಾಡ್ತಾರೆ? AC ರೂಮ್ಗಳಿಂದ ಈಚೆ ಬಂದು ಬೆಂಗಳೂರು ನಗರದಲ್ಲಿ ಪ್ರಾಣ ಹೋಗ್ತಾ ಇರ್ತಕ್ಕಂಥ ಜನಗಳ ಪ್ರಾಣ ಉಳಿಸಿ, ಗುಂಡಿಗಳು ಮುಚ್ಚಿ ಬೆಂಗಳೂರಿನ ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಜವಾಬ್ದಾರಿ ನಿಮ್ದಲ್ವಾ? ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ಏನಾಗ್ತಾ ಇದೆ? ಇದನ್ನ ನಾವು ಪ್ರಶ್ನೆ ಮಾಡೋದ್ರ ಜೊತೆ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಇನ್ನು ಉಗ್ರವಾದ ಪ್ರತಿಭಟನೆಯನ್ನ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇದೆ, ಯಾವ್ಯಾವ ಹಂಪುಗಳಿಗೆ ಪೇಂಟ್ ಮಾಡಿಲ್ಲ, ಯಾವ್ಯಾವ ಫುಟ್ಪಾತ್ಗಳನ್ನ ಆರ್ಡರ್ ಇಲ್ಲ, ಇದನ್ನ ಮಾಡ್ಬೇಕು. KPTCL ಅವರಾಗಿದ್ರು ಇಲ್ಲಿಂದ ಅಲ್ಲಿವರೆಗೂ ಯಾಕೆ ರಿಸ್ಟೋರ್ ಮಾಡಲಿಲ್ಲ, ಯಾಕೆ ರೀಕಂಡೀಷನ್ ಮಾಡಿಲ್ಲ? ಪ್ರಹ್ಲಾದ್ ಅವ್ರಿಗೆ ಹೇಳಿದ್ದು AC ಇದ್ದಾಗ ಆ ಮನುಷ್ಯ ಟ್ರಾನ್ಸ್ಫರ್ ಆದ್ರು ಹೋದ್ರು. ಆಮೇಲೆ ಸಂಬಂಧಪಟ್ಟಂತವ್ರಿಗೆ ಹೇಳಿದ್ರು, ವಸಂತಿ ಅವ್ರಿಗೆ ಹೇಳಿದ್ರು, ಯಾರೋ ನಮ್ಮ ಈ ಕಡೆ JC ಅವ್ರಿಗೆ. ಏನ್ ತಾರತಮ್ಯ ಮಾಡ್ತಾ ಇದ್ದೀರಾ? ಇದು ಮಹಾಲಕ್ಷ್ಮಿ ಅವ್ರದ್ದು, ಅದು ರಾಜರಾಜೇಶ್ವರಿ ನಗರ, RR ನಗರ.
ಯಾಕೆ ತಾರತಮ್ಯ? ಅಭಿವೃದ್ಧಿಲಿ ಯಾಕೆ ತಾರತಮ್ಯ ಮಾಡಬೇಕು? ಪಾಠೋತ್ಸವ ಮುಚ್ಚತಕ್ಕಂಥ ಜವಾಬ್ದಾರಿ ನಿಮ್ದಲ್ವಾ? ಇಟ್ಸ್ ನಾಟ್ ಬೇಸಿಕ್ ಅಮ್ಯುನಿಟಿ, ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಏಷ್ಯಾಸ್ ಬಿಗ್ಗೆಸ್ಟ್ ಆಫ್ ಇವತ್ತು ಇಂಡಸ್ಟ್ರಿಯಲ್ ಹಬ್ ಬಂದು ಪೀಣ್ಯ ಇಂಡಸ್ಟ್ರಿಯಲ್ ಸೆಟ್. ಲಕ್ಷಾಂತರ ಜನ ಕಾರ್ಮಿಕರು ಹೆಣ್ಮಕ್ಳು ಫುಟ್ಪಾತ್ಗಳಲ್ಲಿ ಓಡುತ್ತಾರೆ ಬೆಳಗ್ಗೆ ನೋಡಿ. ಇಲ್ಲಿಂದ ಓಡಾಡ್ಬೇಕು. ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದವರು ಮನವಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ದಿಲ್ವಾ? ಇದನ್ನ ಉಗ್ರ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹರೀಶ್ ಅವರು ನಮ್ಮ ಉಪಮಹಾರಾಗಿದ್ದಂಥವರು ಮತ್ತು ನಮ್ಮ ರಾಘವ್ ಶೆಟ್ಟರು ನಮ್ಮೆಲ್ಲ ಕಾರ್ಯಕರ್ತರು ಜನಗಳ ಬೆಂಗಳೂರಿನ 1,40,00,000 ಜನಗಳ ಪರವಾಗಿ ಕೇವಲ ಈ ಕ್ಷೇತ್ರದಲ್ಲ, ಎಲ್ಲೆಲ್ಲಿ ಯಾರ್ಯಾರು ನಿರ್ಲಕ್ಷ್ಯದಿಂದ ಪಾರ್ಟ್ನರ್ಸ್ಗಳು ಮತ್ತು ಜೊತೆಗೆ ಬೇರೆ ಬೇರೆ OSP ಕೇಬಲ್ ಆಗಿರೋರಿರಲಿ, ವಾಟರ್ ಸಪ್ಲೈ ಆಗಲಿ, ಸ್ಯಾನಿಟರಿ ಆಗಲಿ, ಯಾರ್ಯಾರು ಮಾಡ್ತಾ ಇದ್ದಾರೆ ದಯವಿಟ್ಟು ಪ್ರಾಣ ತೆಗಿಬೇಡಿ ಸ್ವಾಮಿ. ನೀವು ಟ್ಯಾಕ್ಸ್ ಕಟ್ಟಿ ಇದನ್ನ ಮಾಡಿ ಕೊಡ್ತಕ್ಕಂಥದ್ದಿಂದ ಆಗ್ರಹಿಸಿ ಇವತ್ತು ಉಗ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇಡೀ 28 ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ. ಮೊನ್ನೆ DK ಶಿವಕುಮಾರ್ ಹೇಳಿದ್ರು 1,100 ಕೋಟಿ ಗುಂಡಿ ಮುಚ್ಚಕ್ಕೆ ದುಡ್ಡು ರಿಲೀಸ್ ಮಾಡಿದೀವಿ ಅಂತ. ಒಂದೇ ₹1 ಇವತ್ತವರೆಗೂ ಅದು ಯಾವ ಗುಂಡಿ ಮುಚ್ಚವ್ರೆ, ಎಲ್ಲಿ ಮುಚ್ಚವ್ರೆ, ಆ 1,100 ಕೋಟಿ ಎಲ್ಲೋಯ್ತು ಅಂತ ಅವರೇ ಲೆಕ್ಕ ಕೊಡಬೇಕು. ಮಾಧ್ಯಮಕ್ಕೆ ಲೆಕ್ಕ ಕೊಡಿ ಅಂತಾರೆ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಹೇಳ್ತಾ ಇದೀವಿ, ಆ 1,100 ಕೋಟಿ ಲೆಕ್ಕ ಕೊಡಿ. ನಾವು ಬೇಕಾದ್ರೆ ನಿಮ್ಗೆ ಬೆಂಗಳೂರಲ್ಲಿ ಎಷ್ಟು ಗುಂಡಿಗಳಿದೆ ಅಂತ ಲೆಕ್ಕ ನಾವು ಕೊಡ್ತೀವಿ. ನೀವು ಖರ್ಚು ಮಾಡಿರೋ ದುಡ್ಡು ಎಲ್ಲೋಯ್ತು ಅಂತ ನೀವು ಲೆಕ್ಕ ಕೊಡಬೇಕು. ಇವತ್ತು ಇಡೀ 28 ಕ್ಷೇತ್ರದಲ್ಲಿ ಈ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ನಮ್ಮೆಲ್ಲ ನಾಯಕರು, ನಮ್ಮ ಈ ಭಾಗದಲ್ಲಿ ನಮ್ಮ ನರೇಂದ್ರ ಬಾಬು ಅವರು, ರಾಜೇಂದ್ರ ಶೆಟ್ಟರು ಮತ್ತೆ ನಮ್ಮ ಪ್ರಸನ್ನ ಶಿವಕುಮಾರ್ ಎಲ್ಲರೂ ಸೇರಿ ಇವತ್ತು ಗುಂಡಿ ಮುಚ್ಚ ಅಂತ ಸಾಂಕೇತಿಕ ಶುರು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆಯೋ ಅದನ್ನು ನಮ್ಮ ಕಾರ್ಯಕರ್ತರು ನಾವು ಮುಚ್ತೀವಿ. ನೀವು ಮಾಡೋಕ್ಕಾಗಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ.